ಹರೇ ರಾಮ 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 ಹರೇ ಹರೇ ಕೃಷ್ಣ. ದೀಪೋತ್ಸವ. ಅಯ್ಯೋ ಅದನ್ನೇ ಏನ್ ಕೇಳ್ತೀಯೋ, ಜನವೋ ಜನ. ನಾಲ್ಕು ಹೆಜ್ಜೆ ಇಟ್ಕೊಂಡು ಬರೋದ್ರಲ್ಲಿ ನನ್ನ ಉಸಿರು ಮೇಲೆ ಬಂದಂಗೆ ಆಗೋಯ್ತಪ್ಪ. ಬಂದ್ರ ನಡಿ ಊಟ ಮಾಡೋಣ. ರಾಧಿಕಾ ಎಲ್ಲಿ? ನಂಗೆ ಗೊತ್ತಿಲ್ಲ. ಅವಳು ನಿಮ್ಮ ಜೊತೆ ದೇವಸ್ಥಾನ ಬಂದಿರ್ಲಿಲ್ವಾ? ಇಲ್ಲಮ್ಮ, ನಮ್ಮ ಜೊತೆ ಬಂದಿಲ್ಲ. ಮತ್ತೆಲ್ಲ ಹೋಗ್ಲು? ಯಾಕೆ ನಿಮಗೆ ಹೇಳೋಗಿಲ್ವಾ? ಅವಳು ಹೇಳ್ದೆ ಕೇಳ್ದೆ ಹೋದ್ರು ನೀನೇನು ಹೇಳಲ್ಲ. ಅವಳೆಲ್ಲೂ ಹೋಗಿರಲ್ಲ, ಬಂದೇ ಬರ್ತಾಳೆ. ಗದ್ಗೆಟ್ಟವಳು ಎಲ್ಲಿ ಹೋಗ್ತಾಳೆ? ನಿಶಾ, ನೀನು ಹೋಗಿ ಊಟ ಮಾಡಮ್ಮ. ರಾಜು, ವಿಶು ಯಾಕೆ ಇನ್ನೂ ಬರಲಿಲ್ಲ? ಅದು ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫೋನ್ ಬೇರೆ ಸಿಗ್ತಾ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ ಅಜ್ಜೆ, ಬರ್ತಾರೆ. ವಿಶು ನಿಮ್ಮ ರಾಧೆ ನೋಡೋಕೆ ಹೋಗಿಲ್ಲ, ಅವ್ರು ಡ್ರೀಮ್ ಗರ್ಲ್ ನೋಡೋಕೆ ಹೋಗಿದ್ದಾರೆ ಅಂತ ನಿಮ್ಗೆ ಹೇಗೆ ಹೇಳಿ? ನಾನು ಯಾವತ್ತೂ ಹುಡುಗಿರ ಮಿತಿ ಮೀರಿ ನಡ್ಕೊಂಡವನಲ್ಲ. ನೀವು ನದಿಲ್ ಬಿದ್ದಿದ್ರಿಂದ ನಿಮ್ಮನ್ನು ಉಳಿಸೋ ಕಣಕ್ಕಾಗಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮೈ ಮುಟ್ಟಿದೆ. ಐ ಆಮ್ ಸಾರಿ. ನೀವು ಅಂದರೆ ನನಗೆ ತುಂಬ ಇಷ್ಟ. ನೀವೇ ನನ್ನ ಜೀವ. ನೀವಿಲ್ಲದೆ ನಾನಿಲ್ಲ. ಜೀವನದ ಬಗ್ಗೆ ಆಸೆ, ಹೊಸ ಕನಸು, ಇದೆಲ್ಲ ನಿಮ್ಮನ್ನ ನೋಡಿದ ಮೇಲೆ ಶುರುವಾಗಿದ್ದು. ನಿಮ್ಮ ಜೊತೆ ನನ್ನ ಜೀವನನ ಹೊಸದಾಗಿ ಶುರು ಮಾಡಬೇಕು ಅಂತ ಆಸೆ. ಯಾರೋ ಹೇಳಿದ್ರು ನಿಮಗೆ ಮದುವೆ ಆಗಿದೆಯಂತೆ. ಹೌದು, ಆದ್ರೆ ಆ ಮದುವೆ ನಾನು ಮದುವೆ ಆಗ್ತಿರ್ಬೇಕಾದ್ರೆ ಮಂಟಪದಲ್ಲಿ ನನ್ನ ಪಕ್ಕ ನೀವು ಕೂತಿದ್ರಿ ಅಂತ ಅನ್ನಿಸ್ತಾ ಇದೆ. ನೀವು ನನ್ನ ಜೊತೆ ಇದ್ರೆ ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದರೂ ಬದುಕ್ತೀನಿ. ಬೇಕಿದ್ರೆ ಈ ಮಧುರಾಪುರನ ಬಿಡ್ತೀನಿ, ಆದ್ರೆ ನಿಮ್ಮನ್ನ ಇಲ್ಲ. ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ. ನನಗೆ ಮದುವೆ ನಿಶ್ಚಯ ಆಗಿದೆ. ಎಲ್ಲೋದ್ಲಿ ಹುಡುಗಿ? ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನನ್ನ ಹತ್ರ ಆದ್ರೂ ಹೇಳಿ ಹೋಗೋಳು. ನಾನು ನಿಮ್ಮ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಈಗಾಗಲೇ ನಂಗೆ ಹುಡುಗನ ನೋಡಿ ಮದುವೆ ತಯಾರಿನೂ ಮಾಡಿಸಿದ್ದಾರೆ.